ಎಲ್ಲರಿಗೂ ನಮಸ್ಕಾರ. ವಿದ್ಯಾವಾಹಿನಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಲೋ ಎವ್ರಿವನ್, ವೆಲ್ಕಮ್ ಟು ವಿದ್ಯಾವಾಹಿನಿ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಹಳ್ಳಿಯ ದಾರಿಯ ಬದಿಯಲ್ಲಿ ಈ ಪದ್ಯದ ಒಂದು ವಾಕ್ಯದ ಪ್ರಶ್ನೆ ಉತ್ತರಗಳನ್ನು ಕಲಿತಾ ಇದ್ದೀವಿ. ಇನ್ ದಿಸ್ ವಿಡಿಯೋ ವಿ ಆರ್ ಲರ್ನಿಂಗ್ ಹಳ್ಳಿಯ ದಾರಿಯ ಬದಿಯಲ್ಲಿ ಪೋಯಮ್ಸ್, ಕ್ವಶನ್ ಆನ್ಸರ್ಸ್ ಬೈ ದ ಸೈಡ್ ಆಫ್ ದ ವಿಲೇಜ್ ರೋಡ್. ಲೆಟ್ಸ್ ಸ್ಟಾರ್ಟ್. ಮೊದಲನೇ ಪ್ರಶ್ನೆ, ಹಳ್ಳಿಯ ದಾರಿಯ ಬದಿಯಲ್ಲಿ ಏನಿತ್ತು? ಹಳ್ಳಿಯ ವಿಲೇಜ್, ದಾರಿಯ ರೋಡ್, ಬದಿಯಲ್ಲಿ ಬೈ ದ ಸೈಡ್ ಏನಿತ್ತು? ವಾಟ್? ಸೊ ವಾಟ್ ವಾಸ್ ಆನ್ ದ ಸೈಡ್ ಆಫ್ ದ ವಿಲೇಜ್ ರೋಡ್? ಉತ್ತರ, ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು. ಸೊ ಮಾವಿನ ಮರ, ಮ್ಯಾಂಗೋ ಟ್ರೀ. ಸೊ ದೇರ್ ವಾಸ್ ಅ ಮ್ಯಾಂಗೋ ಟ್ರೀ ಆನ್ ದ ಸೈಡ್ ಆಫ್ ದ ವಿಲೇಜ್ ರೋಡ್. ಎರಡನೇ ಪ್ರಶ್ನೆ, ಹಕ್ಕಿಗಳು ಗೂಡನ್ನು ಎಲ್ಲಿ ಕಟ್ಟಿದ್ದವು? ಹಕ್ಕಿಗಳು ಮೀನ್ಸ್ ಬರ್ಡ್ಸ್, ಗೂಡು, ಗೂಡನ್ನು, ನೆಸ್ಟ್, ಎಲ್ಲಿ, ವೇರ್, ಕಟ್ಟಿದ್ದವು, ಬಿಲ್ಟ್. ಸೊ ವೇರ್ ಡಿಡ್ ದ ಬರ್ಡ್ಸ್ ಬಿಲ್ಡ್ ದೇರ್ ನೆಸ್ಟ್? ಉತ್ತರ, ಹಕ್ಕಿಗಳು ಗೂಡನ್ನು ಮಾವಿನ ಮರದಲ್ಲಿ ಕಟ್ಟಿದ್ದವು. The birds built their nest in the mango tree. ಮಾವಿನ ಮರದಲ್ಲಿ, in the mango tree. ಮೂರನೆಯ ಪ್ರಶ್ನೆ, ಹಕ್ಕಿಯ ಮರಿಗಳು ಏನೆಂದು ಹಾಡಿದವು? What did the baby birds sing? ಹಕ್ಕಿಯ ಮರಿಗಳು, ಹಕ್ಕಿ ಬರ್ಡ್, ಮರಿಗಳು ಮೀನ್ಸ್ ಬೇಬಿ, ಬೇಬಿ ಬರ್ಡ್ಸ್ ಏನೆಂದು, what, ಹಾಡಿದವು, they were singing. So what did the baby birds sing? ಹಕ್ಕಿಯ ಮರಿಗಳು ಚಿಲಿಪಿಲಿ ಎಂದು ಹಾಡಿದವು. The baby birds sang ಚಿಲಿಪಿಲಿ. ಚಿಲಿಪಿಲಿ means the chirping of baby birds. ನಾಲ್ಕನೆಯ ಪ್ರಶ್ನೆ, ಯಾವುದು ಜನರ ಮನವನ್ನು ಸೆಳೆದಿತ್ತು? ಯಾವುದು, ವಾಟ್ ಆರ್ ವಿಚ್, ಜನರ, ಪೀಪಲ್, ಮನವನ್ನು, ಹಾರ್ಟ್, ಸೆಳೆದಿತ್ತು means attracted. What caught people's attention or people's heart? So ಉತ್ತರ, ಮಾವಿನ ಮರದ ಕಮ್ಮಿನ ಪರಿಮಳ ಜನರ ಮನವನ್ನು ಸೆಳೆದಿತ್ತು. ಕಮ್ಮಿನ ಪರಿಮಳ means the fragrance or aroma or scent. So the aroma of the mango tree attracted people's attention or people's heart. So these are the 4 questions for this poem, and the poem is already explained in English. Link for that explanation I will give in the description box. Go through that and learn the poem and question answers. Thank you.